ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಹಿತಿ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಗಾಗಲೇ ತಿಳಿದಿರೋ ಹಾಗೆ ಇವತ್ತಿನ ವಿಚಾರ ಬಂದು ಯುವ ನಿಧಿ. ಈ ಯುವ ನಿಧಿ ಅನ್ನೋದು ಏನು ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದ 5 ಯೋಜನೆಗಳಲ್ಲಿ ಒಂದು ಮುಖ್ಯ ಯೋಜನೆ ಅನ್ನೋದು ಯುವ ನಿಧಿ ಅಂತಾನೆ ಹೇಳ್ಬೋದು. ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂದ್ರೆ ಯಾರೆಲ್ಲ ಪದವಿ ಮುಗಿಸಿದ್ದಾರೆ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನುಕೂಲ ಆಗಲಿ ಅಂತ ನಮ್ಮ ಘನ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಯೋಜನೆಯನ್ನ ಜಾರಿಗೊಳಿಸಿತು ಅಂತಾನೆ ಸಹ ಹೇಳ್ಬೋದು. ಈ ವಿಚಾರ ಏನು ಅಂತ ಹೇಳದ ಅಂತ ಬಂದ್ರೆ ಅಂತ ಯೋಜನೆಗೆ ಇವಾಗ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಯುವ ನಿಧಿ ಅನ್ನೋ ಯೋಜನೆಯಲ್ಲಿ ಅರ್ಹತೆ ಆಗಿರ್ಬೇಕು ಅಂತ ಅಂದ್ರೆ ಅದನ್ನ ಪಡಿಬೇಕು ಅಂದ್ರೆ ಏನೇನು ಅರ್ಹತೆಗಳು ಹೊಂದಿರಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಈ ಕೆಳಗಡೆ ಅರ್ಹತೆಗಳು ಹೊಂದಿರಬೇಕು. ಮೊದಲನೇದಾಗಿ 2023 ಹಾಗೂ 2024ರಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಂದ್ರೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಥವಾ ಸ್ನಾತಕೋತ್ತರ ಡಬಲ್ ಡಿಗ್ರಿ ಆಗಿದೆ ಜೊತೆಗೆ ಡಿಪ್ಲೊಮಾ ಪಾಸ್ ಆಗಿರೋ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ. ಜೊತೆಗೆ ಮುಂದಿನ ಕಂಡೀಷನ್ ಏನಂದ್ರೆ ಯಾರೆಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ನಂತರ ಕನಿಷ್ಠ 6 ತಿಂಗಳ ಅವಧಿಯವರೆಗೂ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹೊಂದಿಲ್ಲದವರು. ಅಂದ್ರೆ 6 ತಿಂಗಳವರೆಗೂ ನೀವು ಪಾಸ್ ಆಗಿ ರಿಸಲ್ಟ್ ಬಂದು ನಂತರ 6 ತಿಂಗಳವರೆಗೂ ಯಾವುದೇ ಉದ್ಯೋಗ ನೀವು ಪಡೆದಿಲ್ಲ ಅಥವಾ ಯಾವುದೇ ಉದ್ಯೋಗ ನಿಮ್ಗೆ ದೊರೆತಿಲ್ಲ ಅಂತ ಹೊಂದಿದ್ರೆ ಅಂತ ಯಾರು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇರ್ತಾರೆ ಅಂತವರು ಈ ಯೋಜನೆಗಳಿಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಸ್ವಯಂ ಉದ್ಯೋಗ ಹೊಂದಿಲ್ಲದವರು ಯಾರೆಲ್ಲ ಬಿಸ್ನೆಸ್ ಮಾಡ್ತಿರ್ತಾರೆ ಅಂತವರು ಸಹ ಇದಕ್ಕೆ ಅರ್ಹರಾಗಲ್ಲ. ಜೊತೆಗೆ ಇನ್ನ ಹೇಳೋದಾದ್ರೆ ಉನ್ನತ ವಿದ್ಯಾಭ್ಯಾಸ ಮುಂದುವರಿಸದೇ ಇರುವವರು, ನೆಕ್ಸ್ಟ್ ಹೈಯರ್ ಎಜುಕೇಶನ್ ಮಾಡದೇ ಇರುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಇದಕ್ಕೆ ಮುಖ್ಯ ಅಂದ್ರೆ ಕರ್ನಾಟಕದಲ್ಲಿ ಅವರು ಕನಿಷ್ಠ 6 ವರ್ಷ ಆದ್ರೂ ಓದಿರ್ಬೇಕು ಅಂತ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಆಗ್ಬೋದು ಅಂತಾನೆ ಹೇಳ್ಬೋದು. ಈ ಯೋಜನೆಗೆ ಈಗ ಚಾಲು ಆಗಿದೆ. ಮುಖ್ಯವಾಗಿ ಪ್ರತಿ ತಿಂಗಳು 1ರಿಂದ 25ರವರೆಗೆ ನಾವು ಅವರು ಘೋಷಿಸ್ಕೋಬೇಕು ನಮ್ಗೆ ಯಾವುದೇ ಏನು ಉದ್ಯೋಗ ಮಾಡ್ತಾ ಇಲ್ಲ ಅಂತವ್ರಿಗೆ ಮಾತ್ರ ಈ ಯೋಜನೆ ಸಿಗುವಂತದ್ದು. ಯುವ ನಿಧಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂತಿದ್ದಾರೆ ಅವ್ರಿಗೆ ಮುಖ್ಯವಾಗಿ ದಾಖಲಾತಿಗಳು ಏನೇನು ಬೇಕು ಅಂದ್ರೆ ಮಾರ್ಕ್ಸ್ ಕಾರ್ಡು, ಎಲ್ಲ ಡಿಪ್ಲೊಮಾ ಪದವಿ SSLC ಮಾರ್ಕ್ಸ್ ಕಾರ್ಡ್ ಬೇಕು. ಇವರು ಆ ಮಾರ್ಕ್ಸ್ ಕಾರ್ಡ್ ತಗೊಂಡು ಅಪ್ಲೈ ಮಾಡೋದ್ರಿಂದ ಈ ಯೋಜನೆದು ಫಲಾನುಭವಿ ಆಗ್ಬೋದು ಅಂತ ತಿಳಿಸ್ತಾ, ಈ ವಿಡಿಯೋದಲ್ಲಿ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ದೊರೀತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.